ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ. ನಾನೀಗ ಫಸ್ಟು ಬಾಣಲೆಗೆ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. 1 kg ಶೇಂಗಾನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ. ಕಪ್ಪಗಾಗೋ ಥರ ಎಲ್ಲ ಹುರ್ಕೊಳ್ಬಾರ್ದು. ಹಾಗಾಗಿ ಸಣ್ಣ ಉರಿನೇ ಇಟ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಹುರ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು. ಕೈಯಾಡ್ತಾನೆ ಇರಬೇಕಾಗತ್ತೆ. ನಾಗರ ಪಂಚಮಿ ಹಬ್ಬಕ್ಕಾಗಿರ್ಬೋದು ಅಥವಾ ಗಣಪತಿ ಹಬ್ಬಕ್ಕಾಗಿರ್ಬೋದು ಶೇಂಗಾ ಉಂಡೆನ ಸಾಮಾನ್ಯವಾಗಿ ಮಾಡ್ತೀವಿ. ಯಾಕಂದರೆ ಮಳೆಗಾಲ ಚಳಿಗಾಲದಲ್ಲಿ ಇದರಲ್ಲಿ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತ ಹೇಳಿ. ಶೇಂಗಾ ಉಂಡೆನ ಹಬ್ಬಗಳಲ್ಲಿ ಮಾತ್ರ ಅಲ್ಲ, ನಾವು ಯಾವಾಗ ಕೂಡ ಮಾಡಿಕೊಂಡು ತಿನ್ಬೋದು. ಶೇಂಗಾ ಉಂಡೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಪ್ರೋಟೀನ್ ರಿಚ್ ಆಗಿರುತ್ತೆ. ಶೇಂಗಾದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಶೇಂಗಾ ಉಂಡೆನ ಯಾವಾಗ ಬೇಕಿದ್ರೂ ಮಾಡಿಕೊಂಡು ತಿನ್ಬೋದು. ಈಗ ಶೇಂಗಾ ನೋಡಿ ಚೆನ್ನಾಗಿ ಹುರಿದಾಗಿದೆ. ಸಿಪ್ಪೆ ಕೂಡ ಕಪ್ಪಾಗಿಲ್ಲ, ನೀಟಾಗಿ ಹುರ್ಕೊಂಡಿದ್ದೀನಿ. ಈಗ ಮರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಬೇಕು, ಸಿಪ್ಪೆ ತಗೊಳ್ಬೇಕಾಗತ್ತೆ. ಆ ಲೋಟದ ತಳ ಅಗಲ ಇರುತ್ತಲ್ಲ, ಆ ಥರ ತಳ ಇರೋವಂಥದ್ದನ್ನು ತೊಗೊಂಡು ಈ ರೀತಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆ ಮತ್ತು ಒಳಗಡೆ ಒಂಥರ ಸಣ್ಣಕ್ಕೆ ಗಿಡದ ಥರ ಇರುತ್ತೆ, ಅದನ್ನು ತೆಗಿಬೇಕು. ಅದು ಪಿತ್ತ ಅಂಶ. ಇದೆರಡೂ ಕೂಡ ತೆಗೆದ್ರೆ ಕಂಪ್ಲೀಟಾಗಿ ಇದು ಆರೋಗ್ಯಕ್ಕೆ ಒಂದು ಪ್ರೋಟೀನ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಶೇಂಗಾದಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ. ನಾವು ಪ್ರೋಟೀನ್ ಬಾರ್ಗಳನ್ನು ತಗೊಳ್ಳೋ ಬದಲು ಈ ಥರ ಶೇಂಗಾ ಉಂಡೆಗಳನ್ನು ಮಾಡಿಕೊಂಡು ತಿಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಹಾಗಾಗಿ ಆವಾಗವಾಗ ಶೇಂಗಾ ಉಂಡೆ ಕೂಡ ಮಾಡ್ಕೊಳ್ತೀನಿ. ಈಗ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸಾಣಿಸ್ಕೊಂಡ್ಬಿಟ್ರೆ ಸಾಕು. ಈ ಥರ ಜಾಲರಿ ಸೌಟು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ. ಚಕ್ಲಿ ಕರಿಯೋದಕ್ಕೆ, ಕೋಡ್ಬಳೆ ಕರಿಯೋದಕ್ಕೆ ಇಟ್ಕೊಂಡಿರ್ತೀರ. ಸೊ ಈ ರೀತಿ ಜಾಲರಿ ತಗೊಂಡು ನಾವು ಸಿಪ್ಪೆ ತಗೊಂಡ್ರೆ ಈಸಿ ಆಗುತ್ತೆ. ಒಂದು ಸಲ ಮರದಲ್ಲಿ ಕೇರ್ಬಿಟ್ರೆ ನೀಟಾಗಿ ಸಿಪ್ಪೆ ಅಂಶ ಎಲ್ಲ ಹೋಗುತ್ತೆ. ಈಗ ಆಗಿದೆ. ಈಗ ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲ್ನಷ್ಟು ಹುರುಗಡ್ಲೆ ಅಥವಾ ಪುಟಾಣಿನ ಹಾಕಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಪುಟಾಣಿ ಪುಡಿ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಈಗ ನಾನು 1 ಬೌಲ್ನಷ್ಟು ಅಂದರೆ ಒಂದು ಅರ್ಧ kg ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಾಯಿಸ್ಕೊಳ್ಬೇಕು. ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೆ ನಾವು ಈ ಬೆಲ್ಲನ ಕಾಯಿಸ್ಕೊಳ್ಬೇಕಾಗತ್ತೆ. ಫಸ್ಟು ಬೆಲ್ಲನ ಕರಗಿಸ್ಕೊಳ್ಬೇಕು, ಆಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕೈಯಾಡ್ತಾ ಇರಬೇಕಾಗತ್ತೆ. ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಪಾಕ ಬಂದಿದೆಯೋ ಇಲ್ವೋ ಅಂತ ಹೇಳಿ ಆಗಾಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ತುಂಬ ಏರ್ ಪಾಕ ಬಂತು ಅಂದರೆ ಉಂಡೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಜಸ್ಟು ಉಂಡೆ ಕಟ್ಟೋ ಅಷ್ಟು ಲೆವೆಲಿಗೆ ಬಂದುಬಿಟ್ರೆ ಸಾಕು. ನೋಡಿ, ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಕುದಿ ಬಂದ ತಕ್ಷಣ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಉಂಡೆ ಕಟ್ಟಕ್ಕೆ ಆಗ್ತಾಯಿಲ್ಲ. ಈಗ ಇನ್ನೊಂದು ಸ್ವಲ್ಪ ಕುದಿಸಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ 1 kg ಶೇಂಗಾ ತೊಗೊಂಡ್ರೆ 1/4 kg ಹುರುಗಡ್ಲೆ ತೊಗೊಂಡಿದ್ದೀನಿ. ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇನ್ನು ಒಂದು 2 ಸ್ಪೂನ್ನಷ್ಟು ಎಳ್ಳು ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಒಣ ಕೊಬ್ಬರಿ ತುರಿ ಮತ್ತು ಒಂದು 2 ಸ್ಪೂನ್ನಷ್ಟು ಸಕ್ಕರೆ, ಏಲಕ್ಕಿ ಪುಡಿ ಹಾಕಿದ್ದೀನಿ. ಉಂಡೆ ಕಟ್ಟಕ್ಕೆ ಬಂತು ಅಂದ ತಕ್ಷಣ ನಾವು ಹುರಿದಿಟ್ಕೊಂಡಿರುವಂತಹ ಶೇಂಗಾ ಎಲ್ಲ ಹಾಕ್ಕೊಳ್ಬೋದು. ನೋಡಿ, ಉಂಡೆ ಕಟ್ಟಕ್ಕೆ ಆಗ್ತಾಯಿದೆ. ಇಷ್ಟೇ ಬಂದರೆ ಸಾಕು. ತುಂಬ ಏರು ಪಾಕ ತಗೊಂಡ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಉಂಡೆ. ಈಗ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಮತ್ತು ಕಡಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಎಳ್ಳನ್ನು ಹುರಿದಿಟ್ಕೊಂಡಿದ್ದೆ, ಒಂದು 2 ಸ್ಪೂನ್ನಷ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 2 ಸ್ಪೂನ್ನಷ್ಟು ಸಕ್ಕರೆಗೆ ಒಂದು 4 ರಿಂದ 5 ಏಲಕ್ಕಿನ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಉಂಡೆ ಕಟ್ಟಬೇಕಾಗತ್ತೆ. ಸ್ಟವ್ವೇನೇನು ಆಫ್ ಮಾಡಿಲ್ಲ, ಲೋ ಫ್ಲೇಮಲ್ಲೇ ಇದೆ. ನಾವು ಹುರುಗಡ್ಲೆ ಹೇಗೆ ಪುಡಿ ಮಾಡ್ಕೊಂಡ್ವೋ ಹಾಗೆ ಶೇಂಗಾನು ತರಿಯಾಗಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ಆ ರೀತಿ ಪುಡಿ ಮಾಡಿಕೊಂಡು ಮಾಡಿರೋ ಉಂಡೆಗಿಂತ ಈ ರೀತಿ ಶೇಂಗಾ ಇಡೀಯಾಗಿ ಹಾಕಿ ಮಾಡೋ ಅಂತಹ ಉಂಡೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಶೇಂಗಾ ಸಿಗ್ತಾ ಇರುತ್ತಲ್ಲ, ಕಡಲೆ ಮಿಠಾಯಿ ಎಲ್ಲ ತಿಂದ ಹಾಗೆ ಇರುತ್ತೆ. ಜೊತೆಗೆ ಕಡಲೆ ಮಿಠಾಯಿಗಿಂತನೂ ರುಚಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಳ್ಬೇಕು. ನಾವು ಉಂಡೆ ಕಟ್ಟುವಾಗ ಇದು ತುಂಬ ಬಿಸಿ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ನಾವು ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಕಟ್ಕೊಳ್ಬೇಕಾಗತ್ತೆ. ಈಗ ನಾನು ತಣ್ಣೀರನ್ನ ಇಟ್ಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡೆನ ಕಟ್ಕೊಳ್ತಾ ಇದ್ದೀನಿ. ನೋಡಿ, ರುಚಿ ರುಚಿಯಾಗಿರುವಂತಹ ಶೇಂಗಾ ಉಂಡೆ ರೆಡಿ ಆಯಿತು. ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ನೀವು ಉಂಡೆನ ಕಟ್ಕೊಳ್ಬೋದು.